ಸಿನಿಮಾ ಅಂತ. ಬಟ್ ನಮಗೆ ಪ್ರತಿ ಕೆಲಸನೂ ಹೊಸದು ಮತ್ತು ಆಗ್ತಾನೆ ಶುರು ಆಗುತ್ತೆ. ಹಾಗಾಗಿ ನಮಗೆ ಎಲ್ಲ ಅನುಭವನೂ ಫ್ರೆಶ್ ಆಗಿ ಆಗ್ತಿರುತ್ತೆ. ಅವ್ರಿಗೂ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ, ಬರೀ ನಂಬರ್ ಅಷ್ಟೇ ವ್ಯತ್ಯಾಸ. ಯಾಕಂದರೆ ನಮಗೆ ನಟರಿಗಿರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು, ಯಾವುದೇ ಒಂದು ಸಿನಿಮಾ ಯಾವುದೇ ಪ್ರಾಜೆಕ್ಟ್ ಆಗಲಿ, ಅದು ನಮಗೆ ಮುಂದಿನ ಕೆಲಸಕ್ಕೆ ಒಂದು ಬಯೋಡೇಟಾ ಇದ್ದಾಗ, ಸರ್ ನಾವು ಈ ಸಿನಿಮಾದಲ್ಲಿ ನೋಡಿ ಸರ್ ಹಿಂಗೆ ಮಾಡಿದ್ದೀವಿ, ನಮಗೆ ಚಾನ್ಸ್ ಕೊಡಿ ಅಂತ ಕೇಳೋಕ್ಕೋ, ಅಥವಾ ಅವರೇ ನಮ್ಮನ್ನು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಾನ್ಸ್ ಕೊಡೋಕ್ಕೋ ಒಂದು ಸರ್ಟಿಫಿಕೇಟ್ ಇದು. ಹಾಗಾಗಿ ನಮ್ಗೆ ಆ ಭಯ ಯಾವಾಗಲೂ ಇರುತ್ತೆ, ಹಾಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಓಕೆ, ಮುಕುಂದ ರಾಮಸ್ವಾಮಿ ಹೊಸದಾಗಿ ನಾಯಕ ನಟ ಪರಿಚಯ ಆಗ್ತಿದ್ದಾನೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು, ಅವ್ರ ಜೊತೆ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್ ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೂ 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ ಒಂದು 90 ಸಿನಿಮಾದಲ್ಲಿ ನಂಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಈಗಲೇ ಹೇಳೋದು ಬೇಡ, ಇನ್ನೂ ಸುಮಾರು ಹಾದಿಯನ್ನು ಸವಿಸೋದಿದೆ. ಇನ್ನೂ ಒಂದು 15 ದಿವಸದಾದ್ಮೇಲೆ ಇನ್ನೊಂದೇನೋ ಒಂದು ಅಚ್ಚರಿ ಬರುತ್ತೆ, ಇನ್ನೊಂದು 30 ದಿವಸ ಆದ್ಮೇಲೆ ಇನ್ನೇನೋ ಒಂದು ಅಚ್ಚರಿ ಬರುತ್ತೆ. ಬಟ್ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆಯಲ್ಲಿ ಅನುಪಮ್ ಖೇರ್, ಶಾರುಖ್ ಖಾನ್ ಒಂದು ಒಳ್ಳೆ ಒಂದು ಮಾತು ಹೇಳ್ತಾನೆ, ಮೊಹಬ್ಬತ್ ಕಾ ನಾಮ್ ಕಲ್ಬಿ ಮೊಹಬ್ಬತ್ತ ಬೇಟಾ ಆಜ್ ಬಿ ಹೇ ಅವ್ರ ಕಲ್ಬಿ ಮೊಹಬ್ಬತ್ ಹಿ रहेगा ಅಂತ. ಸೊ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವತ್ತೂ ಸಾಯದಿರುವಂಥ ಒಂದು ಕಾನ್ಸೆಪ್ಟ್. ಅಂದರೆ ಎಷ್ಟೇ ಫೈಟಿಂಗ್ ಸಿನಿಮಾಗಳು ಬರಲಿ ಅಥವಾ ಏನೇ ಒಂದು ಸಸ್ಪೆನ್ಸ್ ಸಿನಿಮಾಗಳು ಬರಲಿ, ಇದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ಹೊಸದಾಗಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಅವರೇ ಬರೆದು ಸ್ವತಃ ನಿರ್ದೇಶನ ಮಾಡ್ತಾ ಇದ್ದಾರೆ. ನಾನು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ನಮ್ಮ ಕೆಲಸ ಮಾಡೋದಷ್ಟೇ ನಮ್ಮದಾಗಿರುತ್ತೆ. ಯಾಕಂದರೆ ಈಗಿನ ಈ ಹೊಸ ತಂಡ ಅಥವಾ ಹೊಸ ಯೋಚನೆಗಳೇನಿದೆಯಲ್ಲ, ಅದನ್ನು ತಿಳ್ಕೊಳ್ಳೋ ನಮಗೂ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಅಂದರೆ ಏನೋ ಒಂದು ಲವ್ ಸ್ಟೋರಿ ಹೇಳಬೇಕು ಅಂದರೆ, ಸರ್ ಜಗತ್ತು ಇವಾಗ ಹೀಗಿದೆ ಸರ್, ಪ್ರೀತಿಯ ವ್ಯಾಖ್ಯಾನ ಹೀಗಿದೆ ಸರ್ ಅಂತ ಅವ್ರು ಹೇಳ್ತಾರೆ, ಅಥವಾ ಅದೊಂದು ಕತೆ ಮಾಡಿರ್ತಾರೆ. ಪಾತ್ರವಾಗಿ ಮಾತ್ರ ನಾವು ನಮ್ಮ ಕೆಲಸವನ್ನು ನಿಭಾಯಿಸಿದ್ದೀವಿ. ಅದೇ ಕೂಡ ಈ ಸಿನಿಮಾದಲ್ಲೂ ಆಗಿದೆ. ಆ್ಯಂಡ್ ಇಷ್ಟು ಹೇಳಬಲ್ಲೆ ಸದ್ಯಕ್ಕೆ. ಹಾಡುಗಳು ಚೆನ್ನಾಗಿದೆ ಸರ್, ಹೊಸಬ್ರ ಪ್ರಯತ್ನ ಸರ್. ಅಂದರೆ ಎರಡು ಸ್ವಾರ್ಥ ಹೇಳ್ಬಿಡ್ತೀನಿ. ಒಂದು, ನಾವು ಚಲಾವಣೆ ಇದೆ ಅಂದರೆ ಔಟ್ಡೇಟೆಡ್ ಆಗ್ಬಿಡ್ತೀವಿ ಸರ್. ಅಂದರೆ ಬರೀ ಹಳಬರು ಸಿನಿಮಾ ಮಾಡ್ತೀವಿ, ನನಗೆ ಗೊತ್ತಿರೋರ ಜೊತೆ ಕಂಫರ್ಟಬಲ್ ಆಗಿರೋರ ಜೊತೆ ಸಿನಿಮಾ ಮಾಡ್ತೀನಿ. ನಮಗೂ ಒಂದಷ್ಟು ಹೊಸ ಚಾಲೆಂಜಸ್ ಬೇಕು. ಪ್ರಸ್ತುತವಾಗಿರೋದಕ್ಕೆ ಫಸ್ಟ್ ಹೊಸಬರು ಅಂತ ಬಂದ ಕೂಡಲೇ ಅವ್ರದ್ದೇನೋ ಒಂದು ಥಾಟ್ ಇದೆ ಅಂದ ಕೂಡಲೇ ಮಾಡಬೇಕು ಅಂತ ಅನ್ಸುತ್ತೆ, ವಿತ್ ಅಗೇನ್ ಕಂಡೀಷನ್ಸ್ ಎಲ್ಲವೂ. ಅದು ಹಣಕಾಸಿಂದಿರ್ಬೋದು, ಪಾತ್ರದಿರ್ಬೋದು, ಎರಡು. ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಹೇಳ್ತಾರೆ, ಕೃತಿ ಜೊತೆ ಕೆಲಸ ಮಾಡಿದ್ದೆ ಹೊಯ್ಸಳದಲ್ಲಿ. ಸೊ ಅವ್ರನ್ನ ನೋಡಿದ್ದೆ ಸ್ವತಃ, ಅವ್ರ ಯೋಚನೆ ಏನು, ಹೇಗೆ ಕೆಲಸ ಮಾಡ್ತಾರೆ ಅಂತ. ಸೊ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಒಂದಿತ್ತು. ಆ್ಯಂಡ್ ಇವತ್ತು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಈ ಥರದ ಕತೆ ಹೇಳಬಾರ್ದು, ಈ ಥರದ ಕತೆ ಹೇಳಬೇಕು ಅನ್ನೋದು ಏನೂ ಇಲ್ಲ. ಯು ನೆವರ್ ನೋ ಯಾವಾಗ ಏನು ಕ್ಲಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಯಾಕೆ ಆ ಪ್ರಯತ್ನದ ಭಾಗವಾಗಿರ್ಬೇಕು ಅಂತ ಒಪ್ಕೊಂಡೆ ಸರ್. ಸರ್ ಪಾತ್ರ, ಅಪ್ಪನ ಪಾತ್ರ ಯಾರಪ್ಪ, ಅಪ್ಪನಾಗಿ ಏನ್ ಮಾಡ್ತೀನಿ ಅದೆಲ್ಲ ಸ್ವಲ್ಪ ಬರ್ತಾ ಬರ್ತಾ ಹೇಳೋಣ ಅಂತ. ಸದ್ಯಕ್ಕೆ ಇದೊಂದು ಹಂಗೆ ಉಳಿಸ್ಕೊಳ್ಳೋಣ. ಎಸ್ ಕಾರ್ಮಿಕ, ಮಿಡಲ್ ಕ್ಲಾಸ್ ಅಪ್ಪ, ಒಳ್ಳೆ ಅಪ್ಪ, ಸಾಕಲ್ಲ ಎಷ್ಟು. ಎಸ್ ಸರ್, ನಾನು ಸ್ವಲ್ಪ ಅರ್ಜೆಂಟ್ ಆಗಿದ್ದೀನಿ, ಚಿತ್ರೀಕರಣಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ಫಸ್ಟ್ ನೀವು ಮಾತಾಡಕ್ಕೆ ಕೊಡಲೇಬೇಕು ಅಂತ ನನ್ನ ಹಕ್ಕನ್ನ ಚಲಾಯಿಸಿ ಬಂದೆ. ಎಂದಿನಂತೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ಸಿನಿಮಾ ಆಗುತ್ತೆ, ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ, ಎಲ್ಲರಿಗೂ ಒಳ್ಳೆದಾಗಲಿ.